ಓಯ್, ಹಾ? ನೀನ್ ಒಳ್ಳೆಯವನು ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಒಳ್ಳೆಯವನ? ಯಾಕೆ ಹಾಗೆ ಹೇಳ್ದೆ? ಅದು ಆ ಹುಡುಗಿ ಬಗ್ಗೆ ಸತ್ಯ ನನಗೆಲ್ಲಾನು ಹೇಳ್ದ. ಯಾರು ಏನು ಅಂತ ಗೊತ್ತಿಲ್ಲದೆ ಇರೋರ್ಗೋಸ್ಕರ ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಗ್ರೇಟ್ ಬಾಸ್. ಐ ಆಮ್ ಇಂಪ್ರೆಸ್ಡ್. ಕಾಪಾಡೋದಕ್ಕೆ ಸ್ವಂತದವರೇ ಬೇಕಾಗಿಲ್ಲ. ಅಷ್ಟಕ್ಕೂ ನನ್ನ ಪ್ಲೇಸಲ್ಲಿ ಯಾರಿದ್ರು ಹೆಲ್ಪ್ ಮಾಡ್ತಾ ಇದ್ರು. ಇಷ್ಟು ಸಲ ಇಂಪ್ರೆಸ್ ಮಾಡ್ತಾ ಇದ್ರೆ ನಾನ್ ಬಿದ್ದು ಹೋಗ್ಬೋದು. ಹುಷಾರು. ನೀನ್ ಬೀಳದೆ ನಾನು ಹಿಡ್ಕೋತೀನಿ ಬಿಡು. ಹೋಗ್ ಮಲ್ಕೋ. ಗುಡ್ ನೈಟ್. ಆ ಒಂದ್ ಸುಂದರವಾಗಿರೋ ಹುಡುಗಿ ಮಧ್ಯರಾತ್ರಿನಲ್ಲಿ ಬೀಳೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ರಿ, ನೀನು ಹಿಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ. ನಿಮಗ್ ಯಾವ ಫೀಲಿಂಗ್ಸು ಇಲ್ವಾ ಸರ್? ನಿದ್ದೆ ಕೂಡ ಒಂದು ಫೀಲಿಂಗ್. ಐ ಆಮ್ ಸ್ಲೀಪಿ. ಸೊ ಗುಡ್ ನೈಟ್. ಹೂವಿನ ಬಗ್ಗೆ, ರೊಮ್ಯಾನ್ಸ್ ಬಗ್ಗೆ ಗೊತ್ತಿಲ್ದಿರೋ ವ್ಯಕ್ತಿಗೆ ಇದನ್ನೆಲ್ಲ ಹೇಳ್ತಾ ಇದೀನಿ ನೋಡು. ನಾನ್ ಹೊಡ್ಕೋಬೇಕು. ಹೇ, ಏನಿದು? ಹೂವು. ಅದು ನೀನು? ಹೂವಿಗೂ ರೊಮ್ಯಾನ್ಸಿಗೂ ಸಂಬಂಧನೇ ಇಲ್ಲ ಗೊತ್ತಾ? ಹೂವು ಹುಡುಗಿರಿ ಕೊಡೋದು ನೀವು ಸುಂದರವಾಗಿದ್ದೀರಿ ಅಂತ ನೆನ್ಪು ಮಾಡೋದಕ್ಕೆ, ನಿಮ್ಮ ಮನಸ್ಸು ತುಂಬಾ ಸೂಕ್ಷ್ಮ ಅಂತ ತಿಳಿಸೋದಕ್ಕೆ. ರೊಮ್ಯಾನ್ಸ್ ಅಂದ್ರೆ ಕಣ್ಣಿಗೆ ಕಾಣಿಸೋದಂತೂ ಅಲ್ಲ, ಮನ್ಸಿಗೆ ಕಾಣಿಸೋದು. ಕಣ್ಣಿಗೆ ಕಾಣಿಸೋ ರೊಮ್ಯಾನ್ಸ್ ಅಲ್ಲಿ ಲಸ್ಟ್ ಮಾತ್ರನೇ ಇರುತ್ತೆ, ಲವ್ ಇರಲ್ಲ. ಆದ್ರೆ ಮನ್ಸಲ್ಲಿರೋ ರೊಮ್ಯಾನ್ಸಿಗೆ ಲವ್ ಮಾತ್ರ ಇರುತ್ತೆ. ಗುಡ್ ನೈಟ್. ಅಷ್ಟಕ್ಕೂ ನನಗ್ ಹೂವ್ಯಾಕ್ ಕೊಟ್ಟೆ? ಕಣ್ಣಗ್ ಕಾಣಿಸ್ತು ಅಂತನಾ ಅಥವಾ ಮನಸ್ಸಿಗೆ ಅನಿಸ್ತು ಅಂತನಾ?